ಬೇಜಾರಾಯಿತು ನೋಡಿ. ಯಾಕೋ ಊಟ ಬಿಟ್ಬಿಟ್ಟು ಅವ್ರ ಅಮ್ಮನ ತೋರಿಸಿಲ್ಲ ಅಂತನೋ ಏನೋ ಜರ್ಕೊಂಡ್ಬಿಟ್ಟವನೋ ಏನೋ ಗೊತ್ತಿಲ್ಲ. ಒಂದು ಸರಿ ನಾಳೆಗೆ ಹೋಗಿ ಅವ್ರ ಅಮ್ಮನ ತೋರಿಸ್ಕೊಂಡು ಬರ್ಬೇಕಣಪ್ಪ. ಪಾಪ ಏನಾಗುತ್ತೋ ಏನೋ ಬೇಜಾರಾಗ್ತಿದೆ ನನಗೆ. ಹಂಗಾಗಿ ಈ ತೊಟ್ಟೆ ಯಾಕೆ ಹಾಕ್ತೀನಿ ಅಂದರೆ ನನಗೆ ಈ ತೊಟ್ಟು ತಿನ್ನೋದ್ರಲ್ಲಿ ಒಂಥರ ಮಜಾ. ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ. ಬದನೆಕಾಯಿ ಇಷ್ಟ ಆಗೋಲ್ಲ, ಬಟ್ ಬದನೆಕಾಯಿ ತೊಟ್ಟು ಇಷ್ಟ ಆಗುತ್ತೆ. ನೋಡಿ, 2 ಮೂಲಂಗಿ, ಒಂದೇ ಒಂದು ಸಣ್ಣ ಗಡ್ಡೆಕೋಸು, ಇಷ್ಟೆಷ್ಟು ಇದಿದೆ. ಅದು ನಾಟಿದು ಅಲ್ಲ, ಇದು ಹುರುಳಿಕಾಯಿ. ಇಷ್ಟು ತರಕಾರಿಗೆ 40 ರೂಪೀಸ್ ತೊಗೊಂಡಿದ್ದಾರೆ. ನೀವು ನೋಡಿ, ಸ್ಟಾರ್ ಕ್ಲೋಸ್ ಮಾಡಿಬಿಟ್ಟು ಹೋಗೋಣ ಅಂತಂದರೆ ಆಟ ಆಡ್ಕೊಂಡು ಕೂತವನು. ವೀಲ್ ಚೇರ್ ತಗೊಬಿಟ್ಟು ಹೊಸದು ಟ್ರಯಲ್ಗೆ ಅಂತ ತೊಗೊಂಡು ಬಂದಿದ್ರು APD ಅವರು. ಆ್ಯಕ್ಚುಲಿ ನಾನು ರೊಟ್ಟಿ ಮಾಡೋದು ಬಂದು ಇಲ್ಲಿವರೆಗೂ ತೋರಿಸೇ ಇಲ್ಲ. ತುಂಬ ಜನ ಒಂದೊಂದು ವೆರೈಟಿಲಿ ರೊಟ್ಟಿ ಮಾಡ್ತಾರೆ, ಬಟ್ ನಾನು ಹೆಂಚ ಮೇಲೆ ಎಳೆಯುವಂಥ ರೊಟ್ಟಿ ಮಾಡ್ತೀನಿ. ನೆನ್ನೆ ಒಂದು ಜಾಗದಿಂದ ನಾನು 2 ಥರದ ತರಕಾರಿ ತೊಗೊಂಡು ಬಂದೆ. ಆ್ಯಕ್ಚುಲಿ ಇದು ಬದನೆಕಾಯಿ ಬಂದು 10 ರೂಪಾಯಿ kg ಅಷ್ಟೇ. ಮತ್ತು ಅರ್ಧ kg ತಗೊಳ್ಳೋಣ ಅಂದ್ಕೊಂಡೆ, ಬಟ್ ಏನಕ್ಕೆ ಅರ್ಧ kg 5 ರೂಪಾಯಿಗೆ ಕೊಡ್ತಾರೆ ಇವರು ಅಂತ ಡೌಟ್ ಮೇಲೆ ನಾನೇನು ಮಾಡಿದೆ, ತೊಗೊಂಡೆ. 1 kg ತೊಗೊಂಡೆ. ಇದು 47 ರೂಪಾಯಿ ಆಯಿತು. ಆ್ಯಕ್ಚುಲಿ ಇದೊಂದು 4 kg ಇರ್ಬೋದು. ಸೊ 1 kg ಬಂದು 10 ರೂಪಾಯಿ ತೊಗೊಂಡಿದ್ದಾರೆ ಅಷ್ಟೇ. ಸೊ ಆರ್ಗಾನಿಕ್ ಥರ ಅಲ್ಲಿ ಬೆಳೆಯೋ ಅಂಥದ್ದು. ಆದರೆ ಆ ಪ್ಲೇಸ್ ನೇಮ್ ನಂಗೆ ಗೊತ್ತಿಲ್ಲ ಸರಿಯಾಗಿ. ವೀಡಿಯೋ ಜೊತೆಗೆ ನಾನು ಮೆನ್ಷನ್ ಮಾಡ್ತೀನಿ. ಸರಿಯಾಗಿ ವೀಡಿಯೋ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ತುಂಬ ಕಡೆ ಅವ್ರದ್ದು ತೋಟ ಆಗಿರ್ಬೋದು, ಪ್ರತಿಯೊಂದು ಅದೇನೋ ಸಂಶೋಧನಾ ಕೇಂದ್ರನೋ ಏನೋ ಬರುತ್ತೆ, ಗೌರ್ಮೆಂಟ್ದಂತೆ ಅದು. ಆ್ಯಕ್ಚುಲಿ ಆ ಪ್ಲೇಸಿಗೆ ಹೋಗಿದ್ದು. ಸುಮ್ಮನೆ ಆ ಕಡೆ ಹೋಗಿದ್ದು ನಾವು ಒಂದು ಮನೆ ನೋಡೋಣ ಅಂತ. ಸೊ ಮನೆ ನೋಡೋದಕ್ಕೆ ಹುಡುಕ್ತಾ ಇದ್ದೀನಿ, ಬಟ್ ಎಲ್ಲೂ ನನಗೆ ಅಡ್ಜಸ್ಟ್ ಆಗ್ತಿಲ್ಲ. ಆ ಟೈಮಲ್ಲಿ ಒಳ್ಳೆ ಆರ್ಗಾನಿಕ್ ಇರೋವಂಥ ಒಂದು ಬದನೆಕಾಯಿ ಮತ್ತು ಬೂದುಗುಂಬಳಕಾಯಿ ಸಿಕ್ತು ನನಗೆ. ಇದಕ್ಕೇನು ನಂಬಲ್ಲ, 60 ರೂಪಾಯಿ ಒಳಗಡೆ ಮುಗಿಸಿದ್ದೀನಿ ಇವೆರಡು ಐಟಮ್ನ ನಾನು ತಗೊಂಡು ಬಂದಿದ್ದು. ತುಂಬ ಖುಷಿ ಆಯ್ತಪ್ಪ, ಆರ್ಗಾನಿಕಲ್ಲಿ ಇಷ್ಟು ಕಮ್ಮಿಗೂ ಸಿಗುತ್ತಾ ಅಂತ. ಅದು ಗೌರ್ಮೆಂಟ್ ಇದಾಗಿರೋದ್ರಿಂದ ಇನ್ನೂ ನನಗೆ ಹೆಲ್ಪ್ ಆಯಿತು. ಸೊ ಅದ್ರ ಜೊತೆಗೆ ಒಂದು ಹಲಸಿನ ಹಣ್ಣು ತೊಗೊಂಡು ಬಂದಿದ್ದೀನಿ ನೋಡಿ. 5 kg ಇತ್ತದು. 200 ರೂಪಾಯಿ ಮೇಲೆ ಹೇಳಿದ್ರು ಅವರು. ನಾನು ಲಾಸ್ಟಿಗೆ 150 ರೂಪಾಯಿಗೆ ಮಾಡಿಸಿ ತೊಗೊಂಡು ಬಂದಿದ್ದಾಯಿತು. ಸೊ ರೇಟೆಲ್ಲ ಜಾಸ್ತಿ ಕಣಪ್ಪ ದೇವ್ರೆ, ಹೊರಗಡೆ ಏನೂ ತಗೊಬರೋಕ್ಕಾಗಲ್ಲ. ಸೊ ಇದಷ್ಟೇ ನಂಗೆ ಕಮ್ಮಿಗೆ ಸಿಕ್ಕಿದ್ದು. ಆ್ಯಕ್ಚುಲಿ ಇದನ್ನೆಲ್ಲ ನನಗೆ 10 ರೂಪಾಯಿ ಒಂದು ಹೇಳಿದರು. ಬೇಲ್ದಣ್ಣು ಅಂದರೆ ತುಂಬ ಇಷ್ಟ ನನಗೆ. ಹಾಗಾಗಿ ನಾನೇನು ಮಾಡಿದೆ, 10 ರೂಪಾಯಿ ಕೊಡೋಕ್ಕಾಗಲ್ಲ, ನಾನು ಕೊಡೋದೇ 5 ರೂಪಾಯಿ. ಒಂದಕ್ಕೆ ಸಣ್ಣ ಇದ್ದಾವೆ ಅಂತ ಹೇಳ್ಬಿಟ್ಟು 6 ತೊಗೊಂಡೆ. ಒಂದು ತಿಂದೆ ಆಲ್ರೆಡಿ ನೈಟು. 30 ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಬಂದೆ. ಸೊ ಈ ಬೆಂಗಳೂರಲ್ಲಿ ಜೀವನ ಮಾಡೋದೇ ಕಷ್ಟನಪ್ಪ. ಇವಾಗ ತರಕಾರಿ ಮೂಲಂಗಿ ಇಲ್ಲ ಅಂತ ತರಿಸ್ದೆ. ಒಂದು ಗೆಡ್ಡೆಕೋಸು ಇದೆಲ್ಲ ಬೇಕಾಗಿತ್ತು ನೋಡಿ. 2 ಮೂಲಂಗಿ, ಒಂದೇ ಒಂದು ಸಣ್ಣ ಗಡ್ಡೆಕೋಸು, ಇಷ್ಟೆಷ್ಟು ಇದಿದೆ. ಅದು ನಾಟಿದು ಅಲ್ಲ, ಇದು ಹುರುಳಿಕಾಯಿ. ಇಷ್ಟು ತರಕಾರಿಗೆ 40 ರೂಪೀಸ್ ತೊಗೊಂಡಿದ್ದಾರೆ. ಸೊ 40 ರೂಪೀಸ್ ಯಾವ ಇದರಿಂದ ಕೊಡಬೇಕು ಅಂತ ಗೊತ್ತಿಲ್ಲ. kg 80 ರೂಪೀಸ್ ಇದೆಯಾ? ಅಯ್ಯಪ್ಪ ದೇವ್ರೆ. ನಾನು ಅವತ್ತು ತೊಗೊಂಬಂದಿದ್ದ ತರಕಾರಿ ಎಲ್ಲ ಇನ್ನೂ ಮಿಕ್ಕಿತ್ತಪ್ಪ. ಹೇಳಬೇಕು ಅಂದರೆ 100 ರೂಪಾಯಿಗೆ 4 kg ಕೊಟ್ಟಿದ್ದಾರೆ. ಸೊ 4ರಿಂದ 5 kg ಮಾರ್ತಾಯಿದ್ರಲ್ಲಿ. ಸೊ ನೋಡಿ, ಅಷ್ಟು ರೇಟ್ ಕಮ್ಮಿ ಇದೆ. ಇಲ್ಲಿ ನೋಡಿದ್ರೆ ಇಷ್ಟೊಂದು ರೇಟ್ ತೊಗೊಂಡಿದ್ದಾರೆ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಆ್ಯಕ್ಚುಲಿ ನಾನು ರೊಟ್ಟಿ ಮಾಡೋದು ಬಂದು ಇಲ್ಲಿವರೆಗೂ ತೋರಿಸೇ ಇಲ್ಲ. ತುಂಬ ಜನ ಒಂದೊಂದು ವೆರೈಟಿಲಿ ರೊಟ್ಟಿ ಮಾಡ್ತಾರೆ, ಬಟ್ ನಾನು ಹೆಂಚ ಮೇಲೆ ಎಳೆಯುವಂಥ ರೊಟ್ಟಿ ಮಾಡ್ತೀನಿ. ಸೊ ಗಟ್ಟಿಗೆ ಹಿಟ್ಟು ಕಲಿಸ್ಬಿಟ್ಟು ಅದನ್ನು ಹೆಂಚ ಮೇಲೆ ಈ ಥರ ಎಳೆಯೋದು. ಸೊ ಈ ಥರ ರೊಟ್ಟಿ ಮಾಡೋವಂಥದ್ದು. ಆಮೇಲೆ ನಾವು ಈ ಅಕ್ಕಿ ಹಿಟ್ಟಿಗೆ ಬೇರೆ ಏನು ಆ್ಯಡ್ ಮಾಡಿರಲ್ಲ, ಡೈರೆಕ್ಟು ಸೋನಾ ಮಸೂರಿ ಅಕ್ಕಿನ ಹಾಕಿಸ್ಕೊಂಡು ಬಂದಿರೋದು. ಇದು ಮಿಷಿನ್ಗೆ ಹಾಕಿಸ್ಕೊಂಡು ಬಂದು ಅದು ಪೌಡ್ರ್ ಆದಮೇಲೆ ಈ ಥರ ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತೀನಿ. ಅದು ಬಿಟ್ಟರೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಅಷ್ಟೇ. ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಈ ಅಕ್ಕಿ ಹಿಟ್ಟು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಬರೋವಂಥದ್ದು. ಸೊ ಹಂಗಾಗಿ ಅಕ್ಕಿ ಹಿಟ್ಟನ್ನ ನಾವು 3 ಅವರ್ 2 ಅವರ್ ಮುಂಚೆನೇ ಕಲಸಿಡಬೇಕು. ಸೊ ಅಕ್ಕಿ ಹಿಟ್ಟಿಗೆ ಈ ಥರ ನೀರು ಜಾಸ್ತಿ ತಗೊಳುತ್ತೆ. ಅದೊಂಥರ ಡ್ರೈ ಇರುತ್ತೆ, ಹಂಗಾಗಿ ನೀರು ಜಾಸ್ತಿ ಬೇಕು. ಚಪಾತಿ ಹಿಟ್ಟು ಥರ ಕಮ್ಮಿ ನೀರಲ್ಲಿ ಕಲಸೋಕ್ಕಾಗಲ್ಲ ಇದನ್ನು. ಹಂಗಾಗಿ ಅಕ್ಕಿ ಹಿಟ್ಟಿಗೆ ಜಾಸ್ತಿ ನೀರೇ ಹಾಕಿ ಕಲಸೋವಂಥದ್ದು. ಯಾಕೆ ಹೋಗುಂಡ? ಯಾಕೆ
ಆಚೆ ಹೋಗ್ಬಿಟ್ನಾ ಪೂರ್ವಿ, ಅದಕ್ಕೆ ಕೊಯ್ಯ ಕೊಯ್ಯ ಅಂತವನು. ಆಚೆ ಹೋಗ್ಬಿಟ್ಟ ನಾನು ಬಿಟ್ಟು ಹೋತ. ಇಷ್ಟೊತ್ತು ತರಕಾರಿ ಉತ್ತರಿಸಿದ್ದೆ ಆಯ್ತಪ್ಪ. ಸೊ 4-5 ಥರದ ತರಕಾರಿ ಮಿಕ್ಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಬದನೆಕಾಯಿ ಕೂಡ ನೆನೆಸಿಟ್ಟಿದ್ದೆ, ಕಟ್ ಮಾಡಿಬಿಟ್ಟು ಆಲ್ರೆಡಿ. ಸೊ ಇದು ತರಕಾರಿ ಜಾಸ್ತಿನೇ ಆಗುತ್ತೆ ಇವಾಗ. ಸೊ ಈ ತರಕಾರಿ ಪಲ್ಯಕ್ಕೆ ನೀವು ಹೆಂಗೆ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಪೂರ್ವಿ ತರಕಾರಿನೇ ತಿನ್ನಲ್ಲ. ಈ ಪಲ್ಯ ಮಾಡಿದರೆ ಮಾತ್ರ ಒಂದು ತರಕಾರಿನೂ ಬಿಡಲ್ಲ, ಅಷ್ಟು ಚೆನ್ನಾಗಿ ತಿಂತಾನೆ. ಸೊ ಹಂಗಾಗಿ ಈ ತೊಟ್ಟು ಯಾಕೆ ಹಾಕ್ತೀನಿ ಅಂದರೆ ನನಗೆ ಈ ತೊಟ್ಟು ತಿನ್ನೋದ್ರಲ್ಲಿ ಒಂಥರ ಮಜಾ ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ. ಬದನೆಕಾಯಿ ಇಷ್ಟ ಆಗಲ್ಲ, ಬಟ್ ಬದನೆಕಾಯಿ ತೊಟ್ಟು ಇಷ್ಟ ಆಗುತ್ತೆ. ಒಬ್ಬೊಬ್ರಿಗೂ ಒಂದೊಂದು ವೆರೈಟಿ ಇಷ್ಟ ಇರುತ್ತೆ, ಬಟ್ ನನಗೆ ಈ ಥರ ಇಷ್ಟ. ಕೆಲವೊಬ್ರು ಬದನೆಕಾಯಿ ತೊಟ್ಟು ಮಾತ್ರ ತಿಂತೀನಿ ಅಂದರೆ ಅಯ್ಯೋ ಇದೆಂತ ಆಸೆ ಅಂತ ಅಂತಾರೆ ಕೆಲವೊಬ್ರು ನನಗೆ. ಸೊ ನೋಡಿ ಇವಾಗ ತರಕಾರಿ ಜಾಸ್ತಿ ಆಯಿತು. ಸೊ ಇವಾಗ ಟೊಮೊಟೊ ಚೆನ್ನಾಗಿ ಒಂದು 3-4 ಟೊಮೊಟೊನ ಕಟ್ ಮಾಡಿ ಇಟ್ಕೊಳ್ಳೋಣ. ಅದರಲ್ಲೂ ನಾಟಿ ಟೊಮೊಟೊ ಸಖತ್ತಾಗಿರುತ್ತೆ ಇದಕ್ಕೆ. ಸೊ ಇವಾಗ ನಾನು ಬೇಳೆ ಇಟ್ಕೊಂಡಿದ್ದೀನಿ, ತೊಗರಿಬೇಳೆ. ಬೇಳೆ ಹಾಕೋದ್ರಿಂದನೇ ಇದಕ್ಕೆ ರುಚಿ ಬರೋವಂಥದ್ದು. ಈ ತರಕಾರಿ ಪಲ್ಯಕ್ಕೆ ಬೇಳೆ ಹಾಕಬೇಕು, ತೊಗರಿಬೇಳೆ. ಸೊ ಇದನ್ನು ನಾನು ತೊಳೆದಿಟ್ಕೊಳ್ತೀನಿ. ಅವನು ಕರ್ಕೊಂಡೋಗಿ ಆಚೆಗೆ ಸ್ವಲ್ಪ. ರೊಟ್ಟಿ ಮತ್ತು ತರಕಾರಿ ಪಲ್ಯ ರೆಡಿಯಾಗಿದೆ. ಸ್ವಲ್ಪ ನೀರು ಜಾಸ್ತಿ ಆಯಿತು, ಇನ್ನೊಂದು ಚೂರು ಗಟ್ಟಿಗಿರ್ಬೇಕಾಯ್ತು. ಬಟ್ ತರಕಾರಿ ಪಲ್ಯನ ಹಂಗೆ ಕುದಿಸಿದ್ರೆ ಕ್ಯಾಪ್ ತೆಗ್ಬಿಟ್ಟು ವಿಸಿಲ್ದು, ಸೊ ಆವಾಗ ಗಟ್ಟಿ ಆಗುತ್ತೆ. ಬಟ್ ಎಲ್ಲ ತರಕಾರಿ ಪಲ್ಯ ಹಾಕಿರೋದು ತುಂಬ ಚೆನ್ನಾಗಿರುತ್ತೆ, ಎಲ್ಲ ಥರದ ತರಕಾರಿ ಹಾಕಿರೋದ್ರಿಂದ. ಸೊ ಈ ಥರ ರೊಟ್ಟಿಗೆ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ರೊಟ್ಟಿಗೂ ಇದಕ್ಕೂ ಒಳ್ಳೆ ಕಾಂಬಿನೇಷನು. ನಾವು ಮನೇಲಿ ಬಿಟ್ಬಿಟ್ಟು ಬಂದು ಆರಾಮಾಗಿ ಮಲ್ಕೊಳ್ಳಿ ಅಂದರೆ ಬಡ್ಕೊಳ್ತಾನೆ. ಅದಕ್ಕೆ ಏನು ಮಾಡೋದು, ಆಟೋದಲ್ಲಿ ಎತ್ತಾಕೊಂಡು ಹೋದರೆ ಇವರು ಕಾಲೆಲ್ಲ ಎತ್ಕೊಂಡು ಮಲ್ಕೊಂಡಿದ್ದಾನೆ ಸುಮ್ಮನೆ. ಕೆಲಸ ಮಾಡೋಣ. ಕಡ್ತ ಆಗ್ತೈತೆ, ಅದಕ್ಕೆ ಕಡ್ತ ಆಗ್ತೈತೆ, ಕಡ್ತ. ನಮ್ಮ ಮನೆ ಅಕ್ಕಪಕ್ಕ ಬಾಡಿಗೆ ಜನ ಯಾವ ಥರ ಟಾರ್ಚರ್ ಕೊಡ್ತಾರೆ ಅಂದರೆ, ಇಲ್ಲಿ ಫುಟ್ಪಾತ್ ಮೇಲೆ ನಾನು ಆಟೋಗೆ ಹತ್ತಬೇಕು, ಇಲ್ಲಾಂದರೆ ಹೈಟ್ ಸಾಕಾಗಲ್ಲ ಆಟೋಗೆ ಹತ್ತೋದಕ್ಕೆ ಅಂತ. ಬೇಕು ಅಂತ ವೀಲ್ಚೇರಲ್ಲಿ ಟರ್ನ್ ಹಾಕ್ತಾರೆ ಅಂದ್ಬಿಟ್ಟು ತೆಂಗಿನಕಾಯಿ ಚಿಪ್ಪು, ತೆಂಗಿನಕಾಯಿದು ಇದು ಈ ಥರದ್ದೆಲ್ಲ ಅಲ್ಲಿ ಹಾಕ್ಬಿಟ್ಟು ಓಡಾಡೋಕ್ಕಾಗದಿರೋ ಥರ ಮಾಡಿಬಿಟ್ಟಿದ್ದಾರೆ. ಏನೆಲ್ಲ ಟಾರ್ಚರ್ ಕೊಡ್ತಾರೆ ನೋಡಪ್ಪ. ಅವರು ಬಾಡಿಗೆ ಕಟ್ತಾರೆ, ನಾವು ಬಾಡಿಗೆ ಕಟ್ತೀವಿ. ಈ ತೆಂಗಿನ ಗರಿ ಬಿದ್ದು 1 ವಾರದ ಮೇಲಾಗಿದೆ. ಇವಾಗ ಬೇಕು ಅಂತ ತೆಂಗಿನಕಾಯಿ ಸಿಪ್ಪೆನೂ ಕೂಡ ಅದ್ರ ಜೊತೆಗೆ ತಂದು ಆ್ಯಡ್ ಮಾಡಿ ಇಟ್ಟಿದ್ದಾರೆ. ಸೊ ನಾವು ಲಗೇಜ್ ಎತ್ಕೊಳ್ಳೋವಾಗ ಮತ್ತು ನಾನು ಇಳಿಸುವಾಗ ಅದು ಫುಟ್ಪಾತು ತುಂಬ ಅನುಕೂಲ ಇದೆ, ಹೈಟು ಜಾಸ್ತಿ ಇದೆ ಸ್ವಲ್ಪ. ದಿನ ಇದಕ್ಕೆ ಜಗಳ ಆಗ್ತಿತ್ತು. ಹಂಗಾಗಿ ನಾನು ಒಂದು ವೀಡಿಯೋ ಮಾಡಿಸ್ದೆ ಪೂರ್ವಿ ಕೈಲಿ. ಮೋಟ್ರ್ ಆನ್ ಮಾಡಿಬಿಟ್ಟು ಅದು ಎಲ್ಲಿ ಹೋಗಿದ್ರು ಏನೋ ಗೊತ್ತಿಲ್ಲ, ತುಂಬ ನೀರು ಹರಿದೋಗ್ತಾಯಿತ್ತು. ಇನ್ನೂ ಒಂದು ಪ್ರಾಬ್ಲಮ್ಮು, ಟ್ಯಾಂಕ್ ಖಾಲಿ ಆಯಿತು ಅಂತ ಹೇಳ್ಬಿಟ್ರು. ಮೋಟ್ರು ಕೂಡ ಆನ್ ಮಾಡೋಂಗಿಲ್ಲ. ಆನ್ ಮಾಡಿದ್ದಾದಮೇಲೆ ನೀರು ನೆಲಕ್ಕೆ ಬಿದ್ದರೆ ತಾನೇ ನಮಗೆ ಟ್ಯಾಂಕು ತುಂಬಿದೆ ಅಂತ ಗೊತ್ತಾಗೋದು. ಸೊ ಒಂದು ತೊಟ್ಟು ನೀರು ಕೆಳಗೆ ಬೀಳದೇ ಇರೋ ಥರ ನಾವು ಆಫ್ ಮಾಡಬೇಕಂತೆ. ಇದಕ್ಕೂ ಕೂಡ ಜಗಳ. ಏನು ಮಾಡಬೇಕು, ಓನರ್ ಕೇಳದೆ ಇರೋದನ್ನೆಲ್ಲ ಅಕ್ಕಪಕ್ಕ ಬಾಡಿಗೆ ಮನೆಯವ್ರು ಕೇಳ್ತಾರೆ. ಇವ್ರುಗಳೆಲ್ಲ ಓನರ್ ಆಗಿಬಿಟ್ಟಿದ್ದಾರೆ ಇಲ್ಲಿ. ಅವ್ರು ಹೇಳ್ದಂಗೆ ಕೇಳಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ಕೆಲ್ಲ ಬಗ್ಬೇಕಂತೆ. ನಾವು ಯಾಕೆ ಬಗ್ಬೇಕು, ಇವರು ಬಾಡಿಗೆ ಹೆಂಗೆ ಕಟ್ತಾರೋ ನಾವು ಹಂಗೆ ಬಾಡಿಗೆ ಕಟ್ಟೋದು. ಯಾವಳ್ಕೊಂಡು ನಾನು ಯಾಕೆ ಹೆದರ್ಕೋಬೇಕಲ್ವಾ. ನಾವೀಗ ಮನೆಗೆ ಬಂದಾಗ ತುಂಬ ಎದುರ್ಸಕ್ಕೆ ನೋಡಿದ್ರು, ನಾವು ಹೆದರ್ಕೊಳ್ಳಿಲ್ಲ. ಹಂಗಾಗಿ ಹಿಂಗೆ ಯಾರಂಗಲ್ಲೂ ಬದುಕ್ತಿಲ್ಲ, ಯಾರಿಗೇನು ಸಾಲ ಮಾಡಬೇಕಾಗಿರೋ ಅವಶ್ಯಕತೆಯೂ ಇಲ್ಲ. ನಾನು ದುಡ್ತಾಯಿದ್ದೀನಿ, ನಾನು ಬದುಕ್ತಾಯಿದ್ದೀನಿ. ಈ ಅಕ್ಕಪಕ್ಕ ಇಂಥ ನನ್ನ ಮಗನೋಕೆಲ್ಲ ನಾವು ಹೆದರಲ್ಲ. ಆ್ಯಕ್ಚುಲಿ ಇವತ್ತು APDದೊಂದು ಸ್ಟಾಲ್ ಇದೆ, ಹಾಗಾಗಿ ಹೋಗ್ತಾ ಇರೋದು. ಸೊ 2 ಡೇಸು APDದು ಸ್ಟಾಲ್ ಇರೋವಂಥದ್ದು. ಸೊ
ನೆನ್ನೆ ಎಲ್ಲ ಅಷ್ಟು ವೀಡಿಯೋ ಏನೂ ಮಾಡಿಲ್ಲ. ಸೊ ಇವತ್ತಿನ ವೀಡಿಯೋ ಬರುತ್ತೆ. ಏನು ಫಂಕ್ಷನು, ಸ್ಟಾಲ್ ಹೇಗಿಡ್ತೀನಿ ಅದ್ರ ಬಗ್ಗೆ ಎಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಬ್ಯಾಕ್ ಪೇನ್ ಆಯ್ತಾಯಿತ್ತು. ಏನು ಮಾಡ್ತಾ ಇದ್ಯಾ? ಅಲ್ಲ ವಿಡಿಯೋ ಮಾಡ್ತಾ ಇದ್ಯಾ? ಇಲ್ಲ, ಫೋನ್ ಮಾಡ್ತಿದ್ದೀನಿ. ನೀನು ಫೀಲಿಂಗ್ ಮಾಡ್ತೀಯಾ? ಓಕೆ. ಬ್ಯಾಲೆನ್ಸ್ ಮಾಡಬೇಕು, ನಿಂಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತಾಯಿಲ್ಲ. ಏನಪ್ಪ ಇದು ಕಾಲಿಗೆ ಹಾಕೊಂಡಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಆ್ಯಕ್ಚುಲಿ ಇದು ಸ್ಪೈನ್ ಇಂಜುರಿ ಆಗಿರೋರಿಗೆ ಸ್ವಾಧೀನ ಹೋಗಿರುತ್ತಲ್ಲ, ಅಟ್ಲೀಸ್ಟ್ ಅವ್ರ ಮೂಳೆ ವೀಕ್ ಆಗಬಾರ್ದು ಇರೋವರೆಗೂ ಈ ಥರ ಸ್ಟ್ಯಾಂಡಿಂಗಲ್ಲಿ ಇದ್ದಾಗ ಸ್ವಲ್ಪ ಬೋನ್ ಡೆನ್ಸಿಟಿ ಕಮ್ಮಿ ಆಗಲ್ಲ ಮತ್ತು ಮೂಳೆಗಳು ಸೊಟ್ಟ ಆಗಲ್ಲ ಅನ್ನೋ ಒಂದು ರೀಸನಿಗೆ ಈ ಪ್ಲಾಸ್ಟಿಕ್ ಲೆಗ್ನ ಈ ಥರ ಹಾಕ್ಕೊಂಡು ಸ್ವಲ್ಪ ಹೊತ್ತು ಸ್ಟ್ಯಾಂಡಿಂಗ್ ಮಾಡೋದು ಡೈಲಿ ಎಕ್ಸಸೈಸ್ ಥರ ಇದು. ಸ್ಪೈನ್ ಇಂಜುರಿ ಆಗಿರೋರಿಗೆ ನಿಜವಾಗ್ಲೂ ಈ ಥರ ಲೆಗ್ನ ಹಾಕ್ಕೊಂಡು ಇಂಡಿಪೆಂಡೆಂಟಾಗಿ ಒಬ್ಬರೇ ನಿಂತ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ, ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಯಾರೂ ನಿಂತ್ಕೊಳ್ಳೋಕ್ಕಾಗಲ್ಲ ಬಿಡಿ, ಫ್ಯಾಮಿಲಿ ಹೆಲ್ಪ್ ಇಲ್ಲ ಅಂತ ಮುಗಿತವ್ರ ಕತೆ. ನೋಡಿ, ಈಗ 4 ಇಯರ್ಸಿಂದನೇ ನಾನು ಈ ಥರ ಒಂದು ಲೆಗ್ನ ಯೂಸೇ ಮಾಡಿದ್ದೆ. ಹಾಗಾಗಿ ನನ್ನ ಮಂಡಿ ಕೆಳಗಡೆ ಪೂರ್ತಿ ಕಾಲಿನ ಭಾಗ ಎಲ್ಲ ಸೊಟ್ಟಗೆ ಆಗ್ತಾಯಿದೆ. ಹಾಗಾಗಿ ಈ ಥರದ್ದೊಂದು ಲೆಗ್ನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಸ್ಟ್ಯಾಂಡಿಂಗ್ ಆದರೂ ಮಾಡೋಣ. ಇರೋ ಅಷ್ಟು ದಿನ ನಮ್ಮ ಮೂಳೆನ ಸರಿಯಾಗಿ ಸ್ಪರ್ಶ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮುರಿದೋಗ್ಲಿ ಅಂತ ಬಿಡೋದಕ್ಕಾಗಲ್ಲ. ನಮ್ಮದು ಚೆನ್ನಾಗಿರೋ ಅಂಗ ಹೆಂಗಿದೆಯೋ ಅದೇ ಥರ ಅದನ್ನು ನೋಡ್ಕೋಬೇಕು ಅನ್ನೋದು ನಮಗೂ ಗೊತ್ತು. ಬಟ್ ಏನು ಮಾಡೋದು, ಪರಿಸ್ಥಿತಿ ಹಂಗಿದೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲದೇ ಇದ್ದರೆ, ಅದರಲ್ಲೂ ಗಂಡು ಮಕ್ಳು ಹೆಂಗಾದರೂ ಬದುಕ್ಬಿಡ್ತಾರೆ. ಬಟ್ ಹೆಣ್ಮಕ್ಳು ಬದುಕೋದಂತೂ ತುಂಬ ಕಷ್ಟ ಇದೆ. 3 ವರ್ಷದ ಮೇಲಾಯಿತು APDಲಿ ನಾನು ಇದನ್ನು ತಗೊಂಡು ಟ್ರೈನಿಂಗ್ ತೊಗೊಂಡು. ಬಟ್ ಅಲ್ಲಿಂದ ಆಚೆಗೆ ನನ್ನ ಲೈಫ್ನ ಇಂಡಿಪೆಂಡೆಂಟಾಗಿ ಹೇಗೆ ಕಳಿಬೇಕು ಅನ್ನೋದನ್ನ ನಾನು ಕಲ್ತ್ಬಿಟ್ಟೆ. ಆವತ್ತಿಂದ ಇವತ್ತವರೆಗೂ ನಾನು ತುಂಬ ಇಂಡಿಪೆಂಡೆಂಟ್ ಆಗಿದ್ದೀನಿ. ನಿಜ ಹೇಳ್ತೀನಿ, ಒಬ್ಬರ ಮೇಲೆ ಭಾರ ಅನ್ಸೋದಕ್ಕಿಂತ ಇಂಡಿಪೆಂಡೆಂಟ್ ಆಗಿರೋ ಲೈಫು ಎಷ್ಟೋ ನೆಮ್ಮದಿ ನನಗೆ ಮಾತ್ರ. ಸೊ ಅದಕ್ಕೆ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ನಾನು. ಒಬ್ರ ಕೈಲಿ ಅನ್ಸ್ಕೊಳ್ಳೋಂಗಿಲ್ಲ, ಒಬ್ರ ಕೈಲಿ ಆಡಿಸ್ಕೊಳ್ಳೋಂಗಿಲ್ಲ. ಎಲ್ಲನೂ ಕಷ್ಟನೂ ಸುಖನೂ ಎಲ್ಲನೂ ಜೀವನ ತೊಗೊಂಡೋಗ್ತಾಯಿದ್ದೀನಿ. ಆದಷ್ಟು ನಮ್ಮ ಕೈಯಲ್ಲಿ ಆಗೋವರೆಗೂ ಯಾರ ಮೇಲೂ ಬೀಳಬಾರ್ದು, ಯಾರ ಮೇಲೂ ಬೀಳೋಕ್ಕೂ ಹೋಗಬೇಡಿ. ದಯವಿಟ್ಟು ನಿಮ್ಮ ಕೈಯಲ್ಲಿ ಆಗುತ್ತಾ ನೀವು ಮಾಡ್ಕೊಳ್ಳಿ. ಕೈಯಲ್ಲಿ ಆಗದೆ ಇರೋವಾಗ ಅನ್ಸ್ಕೋಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ವಿಧಿ ಬರಹ. ನಾವು ಹುಟ್ಟಿರೋದೇ ಈ ಒಂದಿದ್ರಲ್ಲಿ, ಏನು ಮಾಡೋಕ್ಕಾಗಲ್ಲ. 5 ಗಂಟೆ ಆಯಿತು. ಹಂಗಾಗಿ ಲಗೇಜ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೊರಟಿರೋವಂಥದ್ದು. ಇದು APD ಸಂಸ್ಥೆ, ನೀವು ನೋಡ್ಬೋದು. 1959 ಇದು ಲಾಂಚ್ ಆಗಿರೋವಂಥದ್ದು, ದ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಅಂತ. ನಾನು ಮೊದಲೆಲ್ಲ ವೀಲಿಂಗ್ ಮಾಡ್ತಾಯಿದ್ದೆ ವೀಲ್ಚೇರಲ್ಲಿ. ಅದನ್ನು ನೋಡಿ ಅವ್ನಿಗೆ ಅನಿಸೋದು ಪೂರ್ವಿಗೆ ನಾನು ವೀಲಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ವೀಲಿಂಗು ಅವಾಗ ಕೈ ಆಪ್ರೇಷನ್ ಮುಂಚೆ ಅಪಾರ್ಟ್ಮೆಂಟಲ್ಲಿರೋ ಟೈಮಲ್ಲಿ ಮಾಡ್ತಾಯಿದ್ದೆ. ಸೊ ಈ ವೀಲಿಂಗ್ ಕಲಿಯೋದು ಒಂದು ಫ್ಯಾಷನ್ನು. ಇನ್ನೊಂದು, ನಾವು ಸಣ್ಣ ಹೊಸ್ಲುಗಳಾಗಿರ್ಬೋದು, ಒಂದೊಂದು ಸ್ಟೆಪ್ನ ಎತ್ಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ವೀಲಿಂಗು. ಹಾಗಾಗಿ ಟ್ರೈನಿಂಗ್ ಸೆಂಟ್ರಲ್ಲಿ ನಮಗೆ ಟ್ರೈನಿಂಗ್ ಮಾಡಿರ್ತಾರೆ ಅದನ್ನು. ಸೊ ಇದನ್ನು ಕಲಿತಾಗ ತುಂಬ ಅನುಕೂಲ ಆಯಿತು ನಂಗೆ ಕಲ್ತಿದ ಮೇಲೆ. ಬಟ್ ಕೈ ಆಪ್ರೇಷನ್ ಆಗಿರೋ ಒಂದು ರೀಸನ್ಗೆ ನನಗೆ ವೀಲಿಂಗ್ ಮಾಡೋಕ್ಕೆ ತುಂಬ ಹೆದರ್ಕೊಳ್ತೀನಿ ಇವಾಗ. ಯಾಕಂದರೆ ಕೈ ರೈಟ್ ಸೈಡ್ದೇ ಮುರಿದಿರೋದು, ಹಂಗಾಗಿ ತುಂಬ ಹೆದರ್ಕೊಳ್ತೀನಿ.
ಪೂರ್ವಿ ಹಿಂಗೆ ಮಾಡೋಕ್ಕೆ ಹೋಗ್ಬಿಟ್ಟು ಒಂದಿನ ಮನೇಲಿ ಬಿದ್ದಿದ್ದ. ಸೊ ಅವ್ನಿಗೇನಾಗಲಿಲ್ಲ. ಬಟ್ ಅವ್ನಿಗೆ ಹೇಳಿದ್ದೀನಿ ನಾನು ಹಂಗೆಲ್ಲ ಮಾಡಬೇಡ ಅಂತ. ಬಟ್ ಏನೋ ಗೊತ್ತಿಲ್ಲ, ವೀಲ್ ಚೇರ್ ಓಡಿಸೋದೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ವೀಲ್ ಚೇರ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನ ನನ್ನ ನೋಡಿ ಕಲ್ತಿರೋ ಅಂಥದ್ದು ಇವನು. ಬಟ್ ಎಲ್ಲನೂ ತಿಳ್ಕೊಂಡಿದ್ದಾನೆ, ವೀಲ್ ಚೇರ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಿದ್ದಾನೆ. ಯಾಕೆ ಹೊಡ್ಕೊಂಡ್ಬಿಟ್ಟೆ? ಹೋಗೋ. ಅವ್ನು ನಾನು ನೋಡ್ತಾನಲ್ಲ ಡೈಲಿ ಮನೇಲಿ. ನಂದು ಹಾಂ, ಯೂಸ್ ಮಾಡಲ್ಲ, ಸುಮ್ಮನೆ ನೋಡ್ತಾ ಇರ್ತಾನಲ್ವಾ, ಟ್ರೈ ಮಾಡ್ತಾನೆ ಮನೇಲಿ. ಹಾಂ, ಗೊತ್ತವನಿಗೆಲ್ಲನೂ. 7 ವರ್ಷದಿಂದ ನೋಡ್ತಾವನೆ. ಅವರಿಗೆ ನಾನು ವೀಲ್ ಚೇರಲ್ಲಿ ಇದ್ದೀನಿ, ನನ್ನ ಮಗ ಅವನು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅವನ ಜೊತೆ ಆಟ ಆಡ್ತಾಯಿದ್ದಾರೆ. ಆಟ ಆಡೋದ್ಮೇಲೆ ಬಂದು ಕೇಳಿದ್ರು, ಅವಾಗ ಹೇಳಿದೆ ನನ್ನ ಮಗ ಅವನು. ಹಾಗಾಗಿ ಅವನಿಗೆಲ್ಲನೂ ಅದ್ರ ಬಗ್ಗೆ ಗೊತ್ತಿದೆ ಅಂತ. ಆಟ ಆಡೋದು ಬಿಟ್ಟು ಬೈಲಿ ಪೂರ್ವ ಹೋಗೋಣ ಮನೆಗೆ. ಹಿಂದಕ್ಕೆ ಬಿದ್ದರೆ ಒಳ್ಳೆ ಎಳ್ನೋಡಂತ. ಏಯ್ ಪಾಪು ಬಾ ಹೋಗೋಣ. ಪೂರ್ವಿ ನೀವು ನೋಡಿ, ಸ್ಟಾರ್ ಕ್ಲೋಸ್ ಮಾಡಿಬಿಟ್ಟು ಹೋಗೋಣ ಅಂತಂದರೆ ಆಟ ಆಡ್ಕೊಂಡು ಕೂತವನು. ವೀಲ್ ಚೇರ್ ತಗೊಬಿಟ್ಟು ಹೊಸದು ಟ್ರಯಲ್ಗೆ ಅಂತ ತಗೊಂಡು ಬಂದಿದ್ರು APD ಅವರು. ಪೂರ್ವಿ ಬಾರೋ ಹೋಗೋಣ. ಬರುವಾಗ ಸೊಪ್ಪು ತಗೊಂಡು ಬಂದೆ. ಸ್ಟಾಲ್ ಮುಗಿಸ್ಕೊಂಡು ಬಂದಿದ್ದಾಯಿತು. ಆ್ಯಕ್ಚುಲಿ 2 ದಿನ ಐತೆ ಸ್ಟಾಲ್ ಅಂತ ಹೇಳಿದರು. ಆಮೇಲೆ ಏನೋ ಒಂದು ಕಾರಣಾಂತರದಿಂದ ಒಂದೇ ದಿನ ಅಂದರು. ಹಾಗಾಗಿ ಇವತ್ತಿನ ಸ್ಟಾಲ್ ಮುಗೀತು. ಸ್ವಲ್ಪ ಬರೋವಾಗ ಮನೆ ಟೊಮೊಟೊ ಇದೆ, ಕೊತ್ತಂಬರಿ ಇರಲಿಲ್ಲ, ಯಾವಾಗ ಸೊಪ್ಪು ತಗೊಂಡು ಬಂದಿದ್ದಾಯಿತು. ಅದೇನು ಫ್ರೆಶ್ ಆಗಿಲ್ಲ, ಬಟ್ ಯಾರೋ ಅದನ್ನೇ ಬಿಡಿಸ್ಕೊಂಡ್ರೆ ಆಯಿತು ಅಂತ ಬಿಡಿಸ್ಕೊಳ್ತಾ ಇದ್ದೀನಿ. ಮತ್ತು ತರಕಾರಿ ಪಲ್ಯ ಐತೆ. ಸೊ ಪಲ್ಯಕ್ಕೆ ಚಪಾತಿ ಮಾಡಿಬಿಡೋಣ ಅಂತ. ಇದೊಂದು ಸಾಕಾಗಿದೆ ಅಡುಗೆ ಮಾಡೋಕ್ಕೆ. ನೋಡಿಲ್ಲ, ಬ್ಯಾಕ್ ಪೈನ್ ಸಿಕ್ಕಾಪಟ್ಟೆ. ದೂರ ಇರೋ ಸ್ಟಾಲ್ಗಳಿಗೆ ಹೋಗ್ಬಿಟ್ರತ್ತು ಮುಗೀತು ಕತೆ ನಮ್ಮದು. ಏನು ಮಾಡೋದು? ಅಯ್ಯಪ್ಪ, ಸೊಪ್ಪು ಸೋಸೋಕ್ಕೆ ಇಷ್ಟೊತ್ತಾಯಿತು. 1 ಅವರ್ 1.5 ಅವರ್ ಬರೀ ಸೊಪ್ಪು ಸೋಸಿದ್ದಾಯಿತು. ಇವಾಗ ಚಪಾತಿ ಮಾಡೋಣ ಅಂತ ಬಂದೆ. ಯಾವಾಗ ತೆಳ್ಳೆ ಕಲಿಸ್ಬಿಟ್ಟಿದ್ದೀನಿ ನಾನು. ಚಪಾತಿ ಹೊಸಿತಾಯಿದ್ರೆ ಇನ್ನೂ ತೇವ ಅನಿಸ್ತಾಯಿದೆ. ಹೋಗೋದಾಗ ಹೆಂಗೋ ಮಾಡ್ಕೊಂತೀನಿ, ಮನೆ ಕಂಡ್ರೆ ಸಾಕಾಗೈತೆ. ಯಾವಾಗ ಬೇಕು ಅನಿಸ್ಬಿಟ್ಟೈತೆ. ತುಂಬ ಬ್ಯಾಕ್ ಪೇನ್ ಆಗಿದೆ. ತುಂಬ ದೂರ ಹೋಗಿ ಬಂದು ಇದೇ ಪರಿಸ್ಥಿತಿ. ಹಾಗಾಗಿ ಇವಾಗ ಊಟ ಮಾಡಿ ಮಲ್ಕೋಬೇಕು. ತರಕಾರಿ ಪಲ್ಯ ಇದೆ, ಸೊ ಹಂಗಾಗಿ ಚಪಾತಿ ಮಾಡ್ತಾಯಿರೋಂಥದ್ದು. ಗುಂಡ ಯಾಕೋ ಊಟ ತಿಂತಾಯಿಲ್ಲ. ಏನಾಗಿದೆಯೋ ಅವನಿಗೆ, ದೃಷ್ಟಿಯಾಗಿದೆಯೋ ಏನೋ ಗೊತ್ತಿಲ್ಲ. ಬೆಳಗ್ಗೆ ತಾನೇ ಮುದ್ದೆ ಮಾಡಿಬಿಟ್ಟು ಬಿಸಿ ಮುದ್ದೆ ಅವನಿಗೆ ಅಂತ ನಾನು ಅಡುಗೆ ಮಾಡ್ಕೊಂಡಿಲ್ಲ. ಆದರೂ ಬಿಟ್ಬಿಟ್ಟು ಹೋದೆ ನಾನು. ಅವನಿಗೆ ಅಂದ್ಬಿಟ್ಟು ಮುದ್ದೆ ಮಾಡಿಬಿಟ್ಟು ಹಾಕಿ ನೋಡಿದ್ರೆ ಮುದ್ದೆನೇ ತಿಂದಿಲ್ಲ ಅವನು. ಬೇಜಾರಾಯಿತು ನೋಡಿ. ಯಾಕೋ ಊಟ ಬಿಟ್ಬಿಟ್ಟು ಅವ್ನು ಅವ್ರ ಅಮ್ಮನ ತೋರಿಸಿಲ್ಲ ಅಂತನೋ ಏನೋ ಜರ್ಕೊಂಡ್ಬಿಟ್ಟವನ ಏನೋ ಗೊತ್ತಿಲ್ಲ. ಒಂದ್ಸರಿ ನಾಳೆಗೆ ಹೋಗಿ ಅವ್ನ ಅಮ್ಮನ ತೋರಿಸ್ಕೊಂಡು ಬರ್ಬೇಕಣಪ್ಪ. ಪಾಪ ಏನಾಗುತ್ತೋ ಏನೋ ಬೇಜಾರಾಗ್ತಿದೆ ನನಗೆ. ಅದೇನಕ್ಕೆ ಸಡನ್ಲಿ ಊಟ ಬಿಟ್ಟಿದೆ ಅಂತ ನಮಗೂ ಗೊತ್ತಾಗಲಿಲ್ಲ. ಏನು ಊಟ ಕೂಡ ತಿಂತಾಯಿಲ್ಲ. ಸ್ವಲ್ಪ ತಿಂತಾನಷ್ಟೇ, ಪೂರ್ತಿಯಾಗಿ ಊಟ ತಿಂತಾಯಿಲ್ಲ. ಯಾಕೆ ಗುಂಡು ಊಟನೇ ತಿನ್ನಲ್ಲ? ಏನಕ್ಕೋ ಸಣ್ಣಗಾಗ್ಬಿಟ್ಟಿದ್ದಾನೆ ಪಾಪ. ನೋಡೋಕ್ಕಾಯ್ತಲ್ಲ ಅವನ್ನ. ಏನಕ್ಕೆ ಹಿಂಗಾದ ಅಂತಲೇ ಗೊತ್ತಿಲ್ಲ ನೋಡಿ, ಇಷ್ಟು ಸಣ್ಣಗಾಗ್ಬಿಟ್ಟಿದ್ದಾನೆ ಅಂತ. ಸೊ ಅದಾಗ ಏನೋ ದೃಷ್ಟಿಯಾಗಿರ್ಬೋದು ಏನೋ. ಊಟ ತಿಂತಾನೇ ಇಲ್ಲ, ಬಿಟ್ಬಿಟ್ಟಿದ್ದಾನೆ. ಎಲ್ಲೋ ಅವ್ರ ಅಮ್ಮನ ನೋಡೋಕೆ ಬೌಸ್ಕೊಂಡಿದ್ದಾನೆ. ನಾನು ಅವ್ರ ಅಮ್ಮನ ಹತ್ರ ಕರ್ಕೊಂಡು ಹೋಗ್ಬೇಕು. ಗುಂಡಮ್ಮ ಎಲ್ಲಮ್ಮ, ತಲೆ ಎತ್ತಮ್ಮ. ಅಯ್ಯೋ, ಬೆಲ್ಟಲ್ಲಿ ಲೂಸ್ ಆಗಿಬಿಟ್ಟಿದೆ ನೋಡಿ, ಎಷ್ಟು ಸಣ್ಣಗಾಗ್ಬಿಟ್ಟಿದ್ದಾನೆ. ಗುಂಡ ತಲೆ ಎತ್ತ ಮೇಲೆ ಬಾರ, ಇಲ್ಲಿ ಬಾರ. ಪಾಪ ಹೆಂಗಾಗ್ಬಿಟ್ಟಿದ್ದಾನೆ ನೋಡೋಕ್ಕೆ ಆಯ್ತಲ್ಲ ಅವನು. ಏನಕ್ಕೆ ಇಷ್ಟು ಸಣ್ಣ ಆಗೋದನೋ ಗೊತ್ತಿಲ್ಲ. ಊಟ ಏನಾಕರು ತಿಂತಾಯಿಲ್ಲ, ಏನಿಲ್ಲ. ಪುಟ ಇವತ್ತು ಹೋಟೆಲಲ್ಲಿ ಇಡ್ಲಿ ತರ್ಸಾಕ್ತೆ, ತಿಂತಾನೇನೋ ಅಂತ. ಸದ್ಯ ಏನೋ ಒಂದಿಷ್ಟು ತಿನ್ನೋನು ಇವತ್ತು.
ಯಾಕೋ ಮುದ್ದೆನೂ ತಿಂತಿಲ್ಲ, ಮನೇಲಿರೋ ಊಟನೂ ತಿಂತಿಲ್ಲ, ನಾನ್ ವೆಜ್ ಕೇಳ್ತಾನೆ ಯಾವಾಗಲೂ. ನಾನ್ ವೆಜ್ಗೆ ಅಡಿಕ್ಷನ್ ಆಗ್ಬಿಟ್ಟವನು ಕಳ್ಳ ನನ್ನ ಮಗ. ನಾವು ನಾನ್ ವೆಜ್ಜೇ ಮಾಡ್ತಾಯಿಲ್ಲ, ಒಂದು ವಾರ ಆಯಿತು. ಅದಕ್ಕೆ ಯಾಕೋ ನಾನ್ ವೆಜ್ ಆಗ್ತಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ಬೇಕು. ಗುಂಡು ಮರಿ, ಇದು ಗುಂಡು ಮರಿ. ಅದೇ ಬೇಕಾ ಮರಿ ನಿನಗೆ? ಬೇಕಾ ಮರಿ? ಹಾಂ, ನೋಡಿ ಎಷ್ಟು ಸಣ್ಣಗಾಗಿದ್ದಾನೆ ಅಂದರೆ ಪೂರ್ತಿ ಹೊಟ್ಟೆಲ್ಲ ಒಳಗಡೆ ಹೋಗ್ಬಿಟ್ಟೈತಿ. ನಾಯಿ ಮರಿ ಅಂತಲೇ ಗೊತ್ತಾಯ್ತಲ್ಲ. ಏಯ್ ಕಾಲಿಗೆ ಕಚ್ಬಿಟ್ಟೆ, ಹೊಡೆದಾಕ್ಬಿಡ್ತೀನಿ. ಮೊದಲೇ ಗೊತ್ತಾಗಲ್ಲ ಕಾಲಿಗೆ. ನೋಡಿ ಓಡೋಗ್ಬಿಟ್ಟ, ಮಂಚದ ಕೆಳಗಡೆ ಹೋಗ್ತು. ಇವತ್ತು ಬೆಳಿಗ್ಗೆ ಈ ಮೆಟ್ರೋ ಕಾರ್ಡು ಸಿಕ್ತು. ಆ್ಯಕ್ಚುಲಿ ಯಾರ್ದಂತ ನನಗೂ ಗೊತ್ತಿಲ್ಲ. ಪೂರ್ವಿ ಇಡ್ಲಿ ಥರ ಕಳಿಸಿದೆ, ಆವಾಗ ಅವನಿಗೆ ಸಿಕ್ತಂತೆ. ಸೊ ಈ ನಂಬರು ಇದೆಲ್ಲ ಯಾರಿಗಾದ್ರೂ ಗೊತ್ತಿದ್ದರೆ, ಅಂದರೆ ಗೊತ್ತಿರುತ್ತೆ, ಇದನ್ನು ನೋಡಿದರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಗೊತ್ತಿರೋ ಅಂಥವ್ರು, ಅಂದರೆ ಈ ಕಾರ್ಡ್ದು ಫೋಟೋ ಅಂತ ತೆಕ್ಕೊಂಡು ಇಟ್ಕೊಂಡಿರ್ತಾರೆ. ನಾನು ಯಾಕೆ ಈ ಕಾರ್ಡನ್ನ ಇವತ್ತು ನಾನು ನನ್ನ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ ಅಂದರೆ, ನಂದು ಇದೇ ಥರ ಹಳೆ ಕಾರ್ಡ್ ಇತ್ತು ಫಸ್ಟು. ಆ ಕಾರ್ಡು ಕಳೆದೋಯ್ತು. ಸೊ ಇವಾಗ ಇನ್ನೊಂದು ಹೊಸ ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ. 1,000 ರೀಚಾರ್ಜ್ ಮಾಡಿದ್ದೆ ಆವಾಗ, ಬಟ್ ಕಳೆದೋಯ್ತು. ಏನು ಮಾಡೋಕ್ಕಾಗಲ್ಲ. ಆ ವಿಡಿಯೋನೂ ಕೂಡ ಮೆನ್ಷನ್ ಮಾಡಿ ಹಾಕಿದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ. ಬಟ್ ಇವಾಗ ಯಾರ್ದೋ ಕಾರ್ಡ್ ಸಿಕ್ಕಿದೆ. ಸೊ ಯಾರಾದರೂ ಫೋಟೋ ತಗೊಂಡು ನನ್ನ ವೀಡಿಯೋ ನೋಡೋ ಅಂಥವ್ರು, ಅಂದರೆ ಫೋಟೋ ತೊಗೊಂಡು ಇಟ್ಕೊಂಡಿರ್ತಾರೆ ಯಾರ್ದು ಕಾರ್ಡು ಅಂತ. ಸೊ ಅವರು ಫೋಟೋ ತೋರಿಸ್ಬಿಟ್ಟು ತಗೊಳ್ಳಿ, ನಾನು ಯಾರ್ಯಾರಿಗೂ ಕೊಡೋಲ್ಲ. ಯಾರ್ದಾದ್ರೂ ಫೋಟೋ ಇತ್ತು ಅಂದರೆ ನಾನು ತೊಗೊತೀನಿ. ಅಕಸ್ಮಾತ್ ಇಲ್ಲೇ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಯಾರಾದರೂ ಕೇಳಿದ್ರೆ ನಾನು ನಿಜ ಕೊಡೋಲ್ಲ. ಸೊ ಅವ್ರದ್ದೇ ಆಗಿರ್ಬೇಕು ಕಾರ್ಡು, ಆವಾಗ ನಾನು ಅವ್ರಿಗೆ ಕೊಡ್ತೀನಿ ಫೋಟೋ ಗೀಟೋ ತೊಗೊಂಡಿದ್ರೆ. ಅದಕ್ಕೆ ಮೆನ್ಷನ್ ಮಾಡಿ ನಾನು ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಸೊ ಪಾಪ ಯಾರ್ದೋ ಏನೋ ಇದರಲ್ಲಿ ರೀಚಾರ್ಜ್ ಇದೆಯೋ ಇಲ್ವೋ ಅದೂ ನಂಗೆ ಗೊತ್ತಿಲ್ಲ. ಒಂದು ಸಾರಿ ಯೂಸ್ ಮಾಡಿ ನೋಡ್ತೀನಿ ನಾನು, ರೀಚಾರ್ಜ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ರೀಚಾರ್ಜ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಅವ್ರಿಗೆ ಕಾರ್ಡ್ ಏನು ಬೇಕಾಗಿರಲ್ಲ. ಅಕಸ್ಮಾತ್ ರೀಚಾರ್ಜ್ ಇದ್ದರೆ ಯೂಸ್ ಇರುತ್ತೆ ಅವ್ರಿಗೆ ಕಾರ್ಡು. ಸೊ ಈಗ ಒಂದು ಕಾರ್ಡ್ ಮಾಡಿಸೋದಕ್ಕೆ 150 ರೂಪಾಯಿ ತಗೊಳ್ತಾರೆ, ಯಾಕಂದರೆ ನಾನು ಮಾಡಿಸಿದ್ದೀನಿ. ಅದಕ್ಕೆ ನಂಗೆ ಗೊತ್ತಾದ್ರು ಕಷ್ಟ ಏನಂತ. ಅದಕ್ಕೆ ಯೂಸ್ ಇಲ್ಲ ಅಂದರೆ ಪರವಾಗಿಲ್ಲ, ಯೂಸ್ ಆಗೋರ್ಗಾದರೂ ಯೂಸ್ ಆಗಲಿ ಇದು. ಸೊ ರೀಚಾರ್ಜ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಾನು ಮೆಟ್ರೋಗೆ ಹೋದಾಗಲೇ ಯೂಸ್ ಮಾಡೋಕ್ಕಾಗೋದು ಇದನ್ನು. ಸೊ ನೋಡೋಣ, ಯಾರಿಗಾದರೂ ಅಂದರೆ ಅವ್ರದ್ದೇ ಕಾರ್ಡ್ ಆಗಿದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ.